ಶಿವರಾತ್ರಿ ಹಬ್ಬಕ್ಕೆ ವಸ್ತ್ರವೆಲ್ಲ ಕೊಡೋದಕ್ಕೆ ಅಂತ ಅಪ್ಪ ಊರಿಂದ ಬಂದಿದ್ದರು. ಮಂಡೇ ಈವ್ನಿಂಗ್ ಟೀ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಅಪ್ಪ ಕಾಲ್ ಮಾಡಿದರು. ಯೂಶಲ್ ಆಗಿ ನಮ್ಮ ಕಡೆ ಹೇಗೆ ಅಂದರೆ, ಮದುವೆ ಆಗಿರುವಂಥ ಹೆಣ್ಮಕ್ಳಿಗೆ ಗೌರಿ ಹಬ್ಬಕ್ಕೆ ಹೆಂಗೆ ಕೊಡ್ತಾರೋ ಅದೇ ಥರ ಶಿವರಾತ್ರಿ ಹಬ್ಬಕ್ಕೂ ಕೂಡ ವಸ್ತ್ರಬೆಲ್ಲ ಅಂತ ಕೊಡ್ತಾರೆ. ಯೂಶಲ್ ಆಗಿ ಸೀರೆನ ತೆಗೆಯೋದು ಪದ್ಧತಿ ಇರುತ್ತೆ. ಬಟ್ ನಮಗೆ ಇಷ್ಟ ಆಗಲ್ಲ ಅಂತ ಅವ್ರೇನು ಮಾಡ್ತಾರೆ, ದುಡ್ಡನ್ನೇ ಕೊಟ್ಬಿಡ್ತಾರೆ. ಅದ್ರ ಜೊತೆಗೆ ಅರಿಶಿನ, ಕುಂಕುಮ, ವೀಳ್ಯದೆಲೆ, ಹೂವು, ಹಣ್ಣು, ತೆಂಗಿನಕಾಯಿ, ಬೆಲ್ಲ, ಈ ಥರ ಕೆಲವೊಂದಷ್ಟು ಐಟಮ್ಸ್ಗಳನ್ನ ತಂದುಕೊಟ್ಟು ಹೋಗ್ತಾರೆ. ಇದ್ರ ಕಂಪ್ಲೀಟ್ ರೆಸಿಪಿ ಮತ್ತು ವ್ಲಾಗ್ಗಳನ್ನೆಲ್ಲ ಪೂಜಕ ಬ್ಲಾಗ್ಸ್ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ, ಅದರಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಇನ್ನು ನೈಟ್ ಟೈಮ್ ಬಂದಿದ್ರು, ಸೊ ಡಿನ್ನರ್ಗೋಸ್ಕರ ಅಂತ ದಹಿ ಬೆಂಡಿನ ಮಾಡಿ, ಚಪಾತಿನ ಮಾಡಿ, ಏನಾದ್ರೂ ಸ್ವೀಟ್ ಮಾಡಲೇಬೇಕು. ಈ ಥರ ತವ್ರ ಮನೆಯಿಂದ ವಸ್ತ್ರವೆಲ್ಲ ಅವಾಗನ್ನ ತಂದು ಕೊಡುವಾಗ ಅದಕ್ಕೋಸ್ಕರ ಶಾವಿಗೆ ಪಾಯಸನ ಮಾಡ್ತಾ ಇದ್ದೀನಿ. ಯೂಶಲ್ ಆಗಿ ಒಬ್ಬಟ್ಟನೆ ಮಾಡಬೇಕು, ಸಾಯಂಕಾಲ ಆಗಿತ್ತಲ್ವ, ಹೆವಿ ಅಂತ ಅನಿಸುತ್ತೆ, ಲೈಟಾಗಿ ಏನಾದರೂ ಮಾಡು ಅಂತ ಹೇಳಿದರು. ಸೊ ಹಾಗಾಗಿ ಅದನ್ನೇ ಮಾಡಿದ್ದೀನಿ. ಇನ್ನು ದಹಿ ಬೆಂಡಿ ಕೂಡ ತುಂಬಾ ಸಿಂಪಲ್. ಮೊದಲು ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಈರುಳ್ಳಿ ಟೊಮೆಟೊನ ಹಾಕಿ ಫ್ರೈ ಮಾಡಿ, ಮೊಸರಿಗೆನೆ ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಕಸೂರಿ ಮೆಥಿ, ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸ್ಕೊಂಡು ಮತ್ತೆ ಅದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆಗಿರುವಂಥ ದಹಿ ಬೆಂಡಿ ರೆಡಿ ಆಗಿರುತ್ತೆ.